ನಾವೆಲ್ಲರೂ ಒಗ್ಗಟ್ಟಾಗಿ ಇದನ್ನ ಪ್ರತಿಭಟಿಸತಕ್ಕದ್ದು. ಮತ್ತೆ ಈ ರೀತಿಯ ಹಲ್ಕ ಕೆಲಸ ಇನ್ನು ಮುಂದೆ ಆಗಬಾರದು. ನಿಮಗೆ ಒಂದು ಕನಿಷ್ಠ ಮಟ್ಟದಲ್ಲಿ ನಿಮ್ಮ ಸ್ವಪ್ರಜ್ಞೆ ಅಂತಿಲ್ವಾ? ಆಯುಕ್ತರೇ, ಈ ಕೃತಿಯನ್ನ ತಾವು ಗಮನಿಸಿದ್ದೀರಾ? ಇದು ಬಹಳ ಮುಖ್ಯವಾದ ಪಾಯಿಂಟ್. ಇಂಥ ಒಂದು ದುಷ್ಟ ಕೆಲಸವನ್ನ ಮಾಡಿ, ಕೃತಿ ಚೌರ್ಯ ಮಾಡಿ, ಯಾರದೋ ಅನ್ನದ ಬಟ್ಲಿ ಕೈ ಹಾಕಿ ನನ್ನದು ಅಂತ ಬರೆಯುವಂತ ಲೇಖಕರಿಗೆ ಕೊನೆಗೆ ನಿಮಗೆ ಪ್ರಶಸ್ತಿ ಸಿಗಬಹುದು, ಪ್ರಾಶಸ್ತ್ಯ ಸಿಗಬಹುದು, ಎಲ್ಲವೂ ಸಿಗಬಹುದ್ರಿ. ಆತ್ಮತೃಪ್ತಿ ಸಿಗತ್ತಾ? ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಕಲುಷಿತ ಸಾಂಸ್ಕೃತಿಕ ಜಗತ್ತಿನ ಬಗ್ಗೆ ನೀವು ಎಷ್ಟೇ ಕಟುವಾಗಿ ಮಾತಾಡಿ, ಕಾನೂನಿನ ಕ್ರಮ ತೆಗೆದುಕೊಳ್ಳಿ, ಆದರೆ ಅದು ಯಾವುದಕ್ಕೂ ಕೂಡ ಬಗ್ಗದೇ ಇರುವಂಥ ಒಂದು ನಿರ್ಲಜ್ಜತೆ ಸ್ಥಾಯಿ ಭಾವವಾಗಿ ನಮ್ಮಲ್ಲಿ ಹರಿತಾ ಇರುವುದನ್ನು ನಾವು ಕಾಣ್ತೇವೆ. ಅದು ಸಾಹಿತ್ಯ ಇರ್ಬೋದು, ಸಿನಿಮಾ ಇರ್ಬೋದು, ರಂಗಭೂಮಿ ಇರ್ಬೋದು, ಯಾವುದೇ ಇರ್ಬೋದು. ಒಂದು ಕಾಲ ಇತ್ತು, ಒಂದು ಕೃತಿಗೆ ಒಂದು ಪ್ರಶಸ್ತಿ ಪ್ರಾಶಸ್ತ್ಯ ಬಂತು ಅಂತಾದರೆ ಅದು ಸಾರ್ವತ್ರಿಕವಾದಂಥ ಒಂದು ಅಚ್ಚರಿಗೆ, ವಿಸ್ಮಯಕ್ಕೆ ಮತ್ತು ಒಂದು ರೀತಿಯ ಲೇಖಕನ ಅಥವಾ ಕೃತಿಯ ಸಾರ್ಥಕತೆಯ ಬಗ್ಗೆ ಮನತುಂಬಿ ಮಾತಾಡುವ, ಸ್ಪಂದಿಸುವ ಒಂದು ಕಾಲ ಇತ್ತು. ಆದರೆ ಈಗ ಕೃತಿ ಮೌಲ್ಯವೂ ಇಲ್ಲ, ಸಾಹಿತ್ಯಿಕ ಮೌಲ್ಯವೂ ಇಲ್ಲ. ಕೃತಿಕಾರನ ಒಂದು ನಿಷ್ಠೆ, ಶ್ರಮ, ಅಧ್ಯಯನ, ಈ ಥರದ ಒಂದು ಮೂಲಭೂತವಾದಂಥ ಸಾಕ್ಷಿ ಪ್ರಜ್ಞೆ ಮತ್ತು ಪರಿಕ್ರಮ ಅಂತೇನಿದೆ, ಅದು ಯಾವುದೂ ಕೂಡ ಇವತ್ತು ಮೈಗೂಡಿಸಿಕೊಳ್ಳುವ ಅಂಶವೇ ಆಗಿಲ್ಲ ಅಂತ. ಸುಲಭದ ಸುಕ್ಕಿನುಂಡೆ. ನೀವು ವಾರ್ತಾ ಇಲಾಖೆ, ಅಲ್ಲಿಯ ಅಧಿಕಾರಿಗಳು, ವಿಧಾನಸೌಧ, ರಾಜಕೀಯವಾದಂಥ ಒಂದು ಒಡನಾಟ, ಅದರಲ್ಲೂ ಬಹಳ ಮುಖ್ಯವಾಗಿ ಇವತ್ತು ಎಡಪಂಥೀಯತೆ, ಬುದ್ಧಿಜೀವಿಗಳು ಮತ್ತು ಪ್ರಗತಿಪರರು, ನಮ್ಮ ಸನಾತನ ಮತ್ತು ನಮ್ಮ ರಾಮಾಯಣ ಮಹಾಭಾರತ, ನಮ್ಮ ಅಸ್ಮಿತೆ, ಇವೆಲ್ಲವನ್ನ ವಿರೋಧಿಸ್ತಾ ನಾವೊಂದು ಪುರೋಗಮನದ ಹೆಜ್ಜೆಯಲ್ಲಿ ಸಾಗ್ತಾ ಇದ್ದೇವೆ ಅನ್ನುವ ಪೋಸ್ ಕೊಟ್ರೆ ನಿಮಗೆ ಎಲ್ಲವೂ ದಕ್ಕುವಂತ ಒಂದು ಪರಿಸ್ಥಿತಿ ಇದೆ. ಪ್ರಶಸ್ತಿಗೆ ಕವಡೆ ಕಾಸಿನ ಬೆಲೆ ಇಲ್ಲ, ಡಾಕ್ಟರೇಟಿಗೆ ಕೇಳಬೇಡಿ ನೀವು, ನಾಯಿ ಸಂತೆ ಅದು. ಆಮೇಲೆ ಇವತ್ತು ಕೃತಿ ಮೌಲ್ಯ ಅಂತ ಬಂದ್ರೆ ಎಂತೆಂಥ ಕೃತಿಗೆ ಯಾವ್ಯಾವ ರೀತಿಯ ಪ್ರಶಸ್ತಿ ದಕ್ತದೋ ಅದು ದೇವರಿಗೆ ಗೊತ್ತು. ಅದಕ್ಕೊಂದು ಮಾರ್ಗ ಇದೆ, ಅದಕ್ಕೊಂದು ದಾರಿ ಇದೆ. ಹೀಗಾಗಿ ಇವತ್ತು ಯಾರಿಗಾದ್ರೂ ಒಂದು ಡಾಕ್ಟರೇಟ್ ಬಂತು, ಯಾವುದೋ ಒಂದು ಕೃತಿಗೆ ಪ್ರಶಸ್ತಿ ಬಂತು, ಯಾವುದೋ ಒಂದು ವ್ಯಕ್ತಿಯ ಸಾಧನೆಗೆ ಒಂದು ಪ್ರಶಸ್ತಿಯೋ ಇನ್ನೊಂದೋ ಬಂತು ಅಂತಾದರೆ ಮೊದಲು ಹುಡುಕುವ ಕೆಲಸ ಮಾಧ್ಯಮದಲ್ಲಿ ಅವನಿಗೆ ಯಾವ ದಾರಿಯಲ್ಲಿ ಬಂತು, ಹೇಗೆ ಬಂತು, ಅದಕ್ಕೆ ಅರ್ಹತೆ ಇದೆಯೋ ಇಲ್ವೋ, ಅಥವಾ ಇದ್ದದ್ದು ಹೋಯ್ತು ಮದ್ನುಗುಳಿಗೆಯಿಂದ ಅಂತೇಳಿ ಈ ರೀತಿಯಲ್ಲಿ ಪ್ರಶಸ್ತಿಯನ್ನೋ ಪ್ರಾಶಸ್ತ್ಯವನ್ನೋ ಪಡ್ಕೊಂಡು ಇಲ್ಲಿವರೆಗೆ ಸಾಧಿಸಿದ ಕೆಲವು ಹೆಗ್ಗುರುತುಗಳು ಕೂಡ ಅದರಲ್ಲಿ ಮುಚ್ಚಿ ಹೋದುವೋ, ಈ ತರದ ಸಂಶಯ, ಅಪಭ್ರಂಶ ಪ್ರತಿಯೊಬ್ಬರನ್ನೂ ಕಾಡುವಂತ ಸ್ಥಿತಿಯಲ್ಲಿ ನಾವು ನಿಂತಿದ್ದೇವೆ. ಅದಕ್ಕೆ ನಮ್ಮ ಚಲನಚಿತ್ರ ರಂಗ, ಸಿನಿಮಾದಿಂದ ಹಿಡಿದು ಸಾಹಿತ್ಯದ ರಚನೆ ಮತ್ತು ಹಾಡು ಇತ್ಯಾದಿ ಸಂಭಾಷಣೆ ಎಲ್ಲವೂ ಕೂಡ ಇವತ್ತು ಒರಿಜಿನಲ್ ಯಾವುದು, ಕದ್ದದ್ಯಾವುದು, ತಂದದ್ಯಾವುದು, ಇದ್ದದ್ಯಾವುದು, ಇವೆಲ್ಲವೂ ಲೆಕ್ಕಾಚಾರ ಹಾಕಿ ನೋಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೊಂದು ವರ್ತಮಾನದ ಉದಾಹರಣೆ ನಮ್ಮ ದೊಡ್ಡ ಹುಲ್ಲೂರು ರುಕ್ಕೋಜಿಯವರ ಮಹಾನ್ ಕೃತಿ ಅಂತ ನಾವೇನು ಭಾವಿಸಿದ್ದೆವು, ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಬರೆದಂಥ ಒಂದೂವರೆ ದಶಕದ ಅವರ ಜೀವಮಾನದ 15 ವರ್ಷಗಳನ್ನ ಹಿಂಡಿ ಬಸಿದು ತಪಸ್ಸನ್ನ ಮಾಡಿ ಬರೆದಂತ ಕೃತಿ, ಅದು ರಾಷ್ಟ್ರ ಮಟ್ಟದಲ್ಲೂ ರಾಜ್ಯ ಮಟ್ಟದಲ್ಲೂ ಬಹಳ ಅದ್ಭುತವಾದಂಥ ಪ್ರತಿಕ್ರಿಯೆಯನ್ನು, ಮಾನ್ಯತೆಯನ್ನು, ಅರ್ಹತೆಗೆ ತಕ್ಕಾಗಿ, ಶ್ರಮಕ್ಕೆ ತಕ್ಕಾಗಿ, ಶ್ರಮ ಸಂಸ್ಕೃತಿಗೆ ತಕ್ಕಾಗಿ ಅದಕ್ಕೆ ಅದರದೇ ಆದಂಥ ಒಂದು ಮೌಲ್ಯ, ಪ್ರಶಸ್ತಿ ಇತ್ಯಾದಿ ಎಲ್ಲವೂ ಬಂತು. ಡಾಕ್ಟರ್ ರಾಜ್ಕುಮಾರ್ ಸಮಗ್ರ ಚರಿತ್ರೆ. ನಾವೆಲ್ಲ ರಾಜ್ಕುಮಾರ್ ಒಟ್ಟಿಗೆ ಒಂದು 8-9 ವರ್ಷದ ಒಡನಾಟ, ಅನನ್ಯತೆ, ಆಪ್ತತೆ, ಒಂದು ಕೌಟುಂಬಿಕವಾದಂಥ ವಾತಾವರಣದ ಸಿದ್ಧಿ, ಇವೆಲ್ಲವನ್ನ ಪಡ್ಕೊಂಡಿರಬಹುದು. ಕನ್ನಡದ
ಒಟ್ಟು ಪತ್ರಿಕೋದ್ಯಮದಲ್ಲಿ PJS, ಕುಲಕರ್ಣಿ ಅವರು, ಪ್ರವೀಣ್ ನಾಯ್ಕ್ ಈ ತರದ ಕೆಲವರನ್ನ ಉಲ್ಲೇಖಿಸ್ತಾ ಹೋದರೆ ಆ ಸಾಲಿನಲ್ಲಿ ಅತ್ಯಂತ ಹೆಚ್ಚು ಅಂತರಂಗದ ಒಡನಾಟಕ್ಕೆ ಮತ್ತು ಅವರ ಸಂಪರ್ಕಕ್ಕೆ ಈ ಪತ್ರಿಕೋದ್ಯಮದ ಮೂಲಕ ನನಗೆ ಡಾಕ್ಟರ್ ರಾಜ್ಕುಮಾರ್, ಪಾರ್ವತಮ್ಮ ಅವರ ಕುಟುಂಬ, ಅವರ ಬದುಕು, ಅಂಗಳ ದಕ್ಕಿದ್ದು ಅದು ನನ್ನ ಭಾಗ್ಯ ಮತ್ತು ನನ್ನ ಪುಣ್ಯ ಅಂತ ನಾನು ಭಾವಿಸಿದ್ದೇನೆ. ಇವೆಲ್ಲವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದಾಗ್ಲೂ ಕೂಡ ರಾಜ್ಕುಮಾರ್ ಮಹಾಪ್ರಸ್ಥಾನ ಗೈದ ನಂತರ ಅವರು ಈ ಭೌತಿಕ ಜಗತ್ತನ್ನ ಬಿಟ್ಟು ಹೋದ ಮೇಲೆ ರಾಜ್ಕುಮಾರ್ರ ಮೇಲೆ ಬಂದಂತ ಪುಸ್ತಕಗಳ ಸಂಖ್ಯೆ ಬಹುಶಃ ಭಾರತೀಯ ಚಿತ್ರರಂಗದಲ್ಲಿ ಯಾವ ಕಲಾವಿದರ ಬಗ್ಗೂ ಬಂದಿಲ್ಲ ಅನ್ನೋದು ಬಹಳ ದೊಡ್ಡ ಹೆಮ್ಮೆ. ಆದ್ರೆ ಅದು ಹೇಗೆ ಬಂತು, ಯಾವ ರೀತಿ ಬಂತು, ಎಲ್ಲಿಂದ ಬಂತು ಅಂತ ಪ್ರಶ್ನೆ ಬಂದಾಗ ಅಲ್ಲಿ ಇರುವುದು ನಿಮಗೆ ಆಯಾಯ ಕೃತಿಕಾರರ ಶ್ರಮ ಎಷ್ಟು, ಅಧ್ಯಯನ ಎಷ್ಟು, ಅವರು ವೈಯಕ್ತಿಕವಾಗಿ ಶೋಧಿಸಿದ ಆ ಶೋಧನೆ ಯಾವ ಮಟ್ಟದ್ದು, ಅವರದ್ದು ಅನ್ನಬಹುದಾದಂಥ ಅವರಿಗೇನೇ ಆತ್ಮ ಸನ್ಮಾನಕ್ಕೆ, ಆತ್ಮ ತೃಪ್ತಿಗೆ ಒಳಪಡಿಸಬಹುದಾದಂಥ ಸಾಲುಗಳೆಷ್ಟು ಆ ಕೃತಿಯಲ್ಲಿ. ಈ ಪ್ರಶ್ನೆ ಬಂದಾಗ ಹುರುಳು, ತಿರುಳು ಮತ್ತು ಮರಳು, ಜೊಳ್ಳು, ಕದಿಯುವಿಕೆ ಇವೆಲ್ಲವೂ ಅಲ್ಲಿ ಬಹಳ ಮುಖ್ಯವಾದಂಥ ಪ್ರಶ್ನೆಗಳಾಗಿ ಹುಟ್ಟುಕೊಳ್ತವೆ. ಈ ಎಲ್ಲ ದೃಷ್ಟಿಯಲ್ಲಿ ನೋಡಿದಾಗ ರಾಜ್ಕುಮಾರ್ ರವರ ಬಗ್ಗೆ ತಥಾಕಚಿತವಾಗಿ 15 ವರ್ಷದ ತನ್ನ ತಪಸ್ಸು, ಅಧ್ಯಯನ, ಶೋಧ, ತನ್ನ ರಕ್ತವನ್ನ ಬಸಿದು ಕಟ್ಟಿದ, ಕೆತ್ತಿದ ಕೃತಿ ಏನಾದರೂ ಇದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಸಮಗ್ರ ಚರಿತ್ರೆ. ಅದಕ್ಕೆ ಸಂಪೂರ್ಣವಾದ ಅರ್ಹತೆ, ಸಂಪೂರ್ಣವಾದ ಯೋಗ್ಯತೆ ಎಲ್ಲವೂ ದಕ್ಕಬೇಕಾದದ್ದು ದೊಡ್ಡ ಹುಲ್ಲೂರು ರುಕ್ಕೋಜಿ ಅವರಿಗೆ, ಮಾತೇ ಇಲ್ಲ. ಆದ್ರೆ ಅವರು ನನಗೆ ನಿನ್ನೆ ವಾಟ್ಸಪ್ಪಿನ ಮೂಲಕ ಒಂದು ಪತ್ರವನ್ನ ಕಳಿಸಿದ್ರು. ಆ ಪತ್ರವನ್ನ ನೋಡಿದಾಗ ನಿಜಕ್ಕೂ ಮೈ ಝುಮ್ ಅಂತ ಅನಿಸ್ತು. ಸತ್ಯವಾಗಿ ಒಂದು ಮಾತು ಹೇಳಬೇಕು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ಈ ಪ್ರಶಸ್ತಿ ಮತ್ತು ಪ್ರಾಶಸ್ತ್ಯದ ರಾಜಕೀಯದಲ್ಲಿ ಮತ್ತು ಅದರ ಆಟ ಆವುಟದ ಪರಿಕ್ರಮದಲ್ಲಿ ದೇವರಣೆಗೂ ಇಲ್ಲ. ನಾನು ರಾಜ್ಕುಮಾರದ ಅವರ ಒಂದು 8-8.5 ವರ್ಷ ರೂಪತಾರದಲ್ಲಿ ಧಾರಾವಾಹಿಯಾಗಿ ಬರೆದಂಥ ಅವರ ಅಂತರಂಗದ ಒಂದು ಕಥನ ಏನಿದೆ, ಕನ್ನಡದ ಮುತ್ತಿನ ಕತೆ, ಅದು ಒಂದು ಚರಿತ್ರೆಯನ್ನ ಸೃಷ್ಟಿಸಿತ್ತು ಅನ್ನೋದು ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಅಥವಾ ಉಮಾಶ್ರೀ ಅವರ ಆತ್ಮಚರಿತ್ರೆ ಇರಬಹುದು, MP ಶಂಕರ್ ಅವರ ಆತ್ಮಚರಿತ್ರೆ ಇರಬಹುದು, ವಾದಿರಾಜ್ ಅವರದಿರಬಹುದು. ಈ ಥರದ ನನ್ನ ಕೃತಿಗಳು ಅಂತೇನಿದೆ ಅದು ನನ್ನ ಒಡನಾಟದ ಶ್ರಮದ ಫಲ. ಇಂಚಿಂಚು ಅದು ನನ್ನ ಶ್ರಮ ಮತ್ತು ನನ್ನ ಶೋಧದ ಒಂದು ಕೃತಿ. ಆದರೆ ಅದು ಕೂಡ ಇತ್ತೀಚಿನ ಈ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಜನರಿಗೆ ಆಕರವಾಗಿದೆ. ಕೆಲವರು ನನ್ನ ಶಿಷ್ಯರು ಕೆಲವು ಪುಸ್ತಕಗಳನ್ನು ಬರೆಯುವಾಗ, ಸರ್ ನಾವು ಇದನ್ನ ಬಳಸ್ಕೊಳ್ತೇವೆ, ನಿಮ್ಮ ಕೃತಿಯ ಒಂದು ದಾಖಲಾತಿಯನ್ನು ಹಾಕ್ತೇವೆ, ನಿಮಗೆ ಕ್ರೆಡಿಟ್ ಕೊಡ್ತೇವೆ ಅಂತ ಬಳಸಿದವರು ಬಹಳಷ್ಟು ಜನ ಇದ್ದಾರೆ. ಅದು ಆ ಕೃತಿಕಾರನ ಸೌಜನ್ಯ. ಕನಿಷ್ಠ ಮಟ್ಟದಲ್ಲಿ ಅದನ್ನಾದರೂ ಪರಿಪಾಲಿಸಬೇಕು. ಆ ಸೌಜನ್ಯವೂ ಇಲ್ಲ, ಆ ಶಿಸ್ತು ಇಲ್ಲ, ಆ ಮಾನ ಸಮ್ಮಾನ ಮರ್ಯಾದೆಯ ಎಲ್ಲ ಚೌಕಟ್ಟುಗಳನ್ನು ಈ ಹೊಸ ತಲೆಮಾರಿನ ಸ್ವಘೋಷಿತ ಪತ್ರಕರ್ತರು ಮತ್ತು ಲೇಖಕರು ಮೀರ್ತಾ ಇದ್ದಾರೆ ಅನ್ನೋದು ಬಹಳ ದೌರ್ಭಾಗ್ಯ. ಅಂಥ ನೋವಿನ ಪತ್ರ ರುಕ್ಕೋಜಿ ಅವರಿಂದ ಬಂತು ನನಗೆ. ಏನದು ಅಂತ ನೋಡಿದ್ರೆ, ಕರ್ನಾಟಕ ಸರ್ಕಾರ ನೀಡುವ 2021 ಸಾಲಿನ ವಾರ್ಷಿಕ ಚಲನಚಿತ್ರ ಸಾಹಿತ್ಯ ಪ್ರಶಸ್ತಿ ಪಡೆದಿರುವ ಅಂತರಂಗದ ಅಣ್ಣ ಕೃತಿಯಲ್ಲಿನ ಕೃತಿ ಚೌರ್ಯದ ಬಗ್ಗೆ ಮತ್ತು ಪ್ರಶಸ್ತಿಯನ್ನು ಹಿಂಪಡೆಯಬೇಕಿರುವುದರ ಕುರಿತು ದಿನಾಂಕ 4/3/2026 ಆಯುಕ್ತರು, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ನಂಬರ್ 17, ವಾರ್ತಾ ಸೌಧ, ಭಗವಾನ್ ಮಹಾವೀರ ರಸ್ತೆ, ಬೆಂಗಳೂರು 560001. ಎನ್ ರುಕ್ಕೋಜಿರಾವ್, ದೊಡ್ಡ ಹುಲ್ಲೂರು ರುಕ್ಕೋಜಿ. 21 ಸಾಲಿನ ವಾರ್ಷಿಕ ಚಲನಚಿತ್ರ ಸಾಹಿತ್ಯ ಪ್ರಶಸ್ತಿಗೆ ಅಂತರಂಗದ ಅಣ್ಣ ಕೃತಿ ಆಯ್ಕೆ. ಅದರ ಕೃತಿ ಚೌರ್ಯದ ಬಗ್ಗೆ ಆಯುಕ್ತರೇ ಈ ಕೃತಿಯನ್ನ ತಾವು ಗಮನಿಸಿದ್ದೀರಾ? ಇದು ಬಹಳ ಮುಖ್ಯವಾದ ಪಾಯಿಂಟ್. ವಾರ್ತಾ ಇಲಾಖೆಯ ಆಯುಕ್ತರು ಒಂದು ಕೃತಿಗೆ ಪ್ರಶಸ್ತಿಯನ್ನ ಕೊಡಬೇಕಾದ್ರೆ ಆ ಕೃತಿಯ ಮೌಲ್ಯ, ಆ ಕೃತಿಕಾರ ಅದನ್ನ ರಚಿಸಿದ ರೀತಿ ಮತ್ತು ಅದರ ಮೂಲ ದಾಖಲೆಗಳು, ಅದು ನಿಜವಾಗಿಯೂ ಕೃತಿಕಾರನ ಸ್ವಶ್ರಮದ ಮತ್ತು ಶೋಧದ ಒಂದು ಕೃತಿಯೇ ಅನ್ನುವುದರ ಬಗ್ಗೆ ಆಯುಕ್ತರು ಮತ್ತು ಆ ಪ್ರಶಸ್ತಿಗೆ ಕೊಡ್ಲಿಕ್ಕೆ ಕೂತಿರ್ತಾರಲ್ಲ
ಆಯ್ಕೆ ಮಂಡಳಿ ಅವರು ಇದನ್ನ ಬಹಳ ಗಟ್ಟಿಯಾಗಿ ಗಮನಿಸಬೇಕು. ಯಾಕೆಂದ್ರೆ ಎಲ್ಲೋ ಒಂದು 2 ಪ್ಯಾರವೋ ಎರಡೋ ಒಂದು 4 ಫೋಟೋವೋ ಅದು ನಿಗ್ಲಿಜಿಬಲ್. ಇಲ್ಲಿ ರುಕ್ಕೋಜಿ ಅವರು ಹೇಳುವ ಪ್ರಕಾರ ಈ ಪುಸ್ತಕ 200 ಪುಟಗಳಿವೆ. ಅದರಲ್ಲಿ 60 ಚಿತ್ರಗಳನ್ನು ನಾನು 2015ರಲ್ಲಿ ಹೊರತಂದ ಬೃಹತ್ ಕೃತಿ ಡಾಕ್ಟರ್ ರಾಜ್ಕುಮಾರ್ ಸಮಗ್ರ ಚರಿತ್ರೆಯಿಂದ ಕದ್ದು ಪ್ರಕಟಿಸಲಾಗಿದೆ. ಈ ಲೆಕ್ಕದಲ್ಲಿ 40 ಪುಟ ನನ್ನ ಕೃತಿಯದ್ದು. ಇಲ್ಲಿ ಮುಂದುವರಿತಾ ನೀವು ಇನ್ನೂ ಒಂದು ಆಘಾತಕಾರಿಯಾದಂಥ ಸುದ್ದಿ ಏನಿದೆ ಅಂದ್ರೆ, ಈ ಕೃತಿಯಲ್ಲಿ 60 ಚಿತ್ರಗಳೇನಿದೆಯಲ್ಲ, ಈ ಚಿತ್ರಗಳು ಯಾರು ತೆಗೆದಿದ್ರೋ ಅದ್ರ ಎಲ್ಲಿ ಮೂಲ ಇತ್ತೋ, ಈ ಡಾಕ್ಟರ್ ರಾಜ್ಕುಮಾರ್ ಸಮಗ್ರ ಚರಿತ್ರೆಯಲ್ಲಿ ನನ್ನ ಕಡೆಯಿಂದ ನಾನು ಸಂಗ್ರಹಿಸಿದ ಫೋಟೋಗಳನ್ನು ಅವರು ಬಳಸಿದ್ದಾರೆ. ಯಾರು? ರುಕ್ಕೋಜಿ ಅವರು. ಆದ್ರೆ ಅಂತ ಬೃಹತ್ ಕೃತಿಯಲ್ಲೂ ಅದರ ಮೂಲ ಅಥವಾ ನನ್ನಂಥ ಪಡ್ಕೊಂಡದ್ದನ್ನ ದಾಖಲಿಸ್ಲಿಕ್ಕೆ ಮರೆಯಲಿಲ್ಲ ಅವರು, ಖಂಡಿತವಾಗಿಯೂ ಮರೆಯಲಿಲ್ಲ. ಇಲ್ಲಿ 60 ಫೋಟೋಗಳನ್ನು ಬಳಸದ್ದಲ್ದೇನೆ ಅಲ್ಲಿರುವಂತ ಬರಹ ಇದೆಯಲ್ಲ, ಆ ಬರಹದ ಯಥಾ ಕಾಪಿ ಮಕ್ಕಿ ಜೆರಾಕ್ಸ್, ಒಂದು ಅಕ್ಷರವೂ ಹೆಡ್ಡಿಂಗು ಬದಲಾಗಿಲ್ಲ. ಅಂದ್ರೆ ಈ ರುಕ್ಕೋಜಿ ಅವರು ಮಾಡಿದ 15 ವರ್ಷದ ಕೆಲಸವನ್ನ 15 ನಿಮಿಷದಲ್ಲಿ ಅದನ್ನ ಮಕ್ಕಿ ಹಾಕಿ 200 ಪುಟದ ಪುಸ್ತಕ ಮಾಡಿ ಅಂತರಂಗದ ಅಣ್ಣ ಅಂತ ಹೆಸರಿಟ್ಟು ಅದಕ್ಕೆ ಸರಿಯಾದ ರೀತಿಯಲ್ಲಿ ಪ್ರಶಸ್ತಿ ಪಡ್ಕೊಳ್ಳುವಂತ ಇವತ್ತಿನ ಕಾಲದಲ್ಲಿ ನಿಮಗೆ ಒಂದು ಕನಿಷ್ಠ ಮಟ್ಟದಲ್ಲಿ ನಿಮ್ಮ ಸ್ವಪ್ರಜ್ಞೆ ಅಂತಿಲ್ವಾ? ನಾನು ಈ ಕೃತಿಯನ್ನ ಬರೆದು ನಾಳೆ ಪ್ರಕಟಿಸಿದ್ರೆ ಅದು ಲೋಕ ನೋಡುತ್ತೆ. ರುಕ್ಕೋಜಿ ಅವರು ಇನ್ನೂ ಬದುಕಿದ್ದಾರೆ, ಕುಲಕರ್ಣಿ ಅವರಿಗೆ ಹಾಗೆ ಸತ್ತಿಲ್ಲ. ಅವರು ಕುಲಕರ್ಣಿ ಅವರು ಪದ್ಮಭೂಷಣ ಕೃತಿಯನ್ನ ಯಾವ ರೀತಿ ಕೃತಿಚೌರ್ಯ ಮಾಡಿ ಅವರ ಹೆಸರನ್ನು ಹಾಕದೇನೆ ಹೇಗೆ ಮೋಸ ಮಾಡಿದ್ರು ಅನ್ನೋದನ್ನ ವಿಡಿಯೋ ಮಾಡಿದ್ದೇನೆ ನಾನು. ನನ್ನದೇ ಕೃತಿಗಳನ್ನ ಎಷ್ಟೋ ಜನ ನನ್ನ ಒಂದು ಕನಿಷ್ಠ ಮಟ್ಟದ ಹೆಸರನ್ನು ಹೇಳ್ದೇನೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಪಟ್ಟ ಶ್ರಮ, ನಮ್ಮ ಶೋಧ ನಾನು ನಿಮಗೆ ಒಂದು ಹಿಂದೆ ಒಮ್ಮೆ ಬರೆದಿದ್ದೇನೆ, ಕನ್ನಡದ ಮುತ್ತಿನ ಕಥೆಯಲ್ಲಿ ದಾಖಲಾಗಿದೆ. 608 ದಿನಗಳು ಕಾಡಿನಿಂದ ನಾಡಿಗೆ ಬಂದಂತ ರಾಜ್ಕುಮಾರ್ ಅವರನ್ನ ಸಂದರ್ಶಿಸಿದ, ಅದನ್ನು 25 ವಾರ ತರಂಗದಲ್ಲಿ 608 ದಿನಗಳು ಬರೆದಂತ ಏಕೈಕ ಪತ್ರಕರ್ತ ನಾನು ಅನ್ನೋದ್ರ ಬಗ್ಗೆ ನನ್ನ ಅಹಂಕಾರಕ್ಕಿಂತ ನನ್ನ ಕೃತುಶಕ್ತಿ ಮತ್ತು ನನ್ನ ತರಂಗದ ದಿನಗಳ ಬಗ್ಗೆ ನನಗೆ ಹೆಮ್ಮೆ ಇದೆ. ರಾಜ್ಕುಮಾರ್ ಮನೆಯ ಗೇಟಿನ ಬಾಗಿಲಲ್ಲಿ ನಾಯಿ ಕಾದ ಹಾಗೆ ನಾನು ಕಾದಿದ್ದೇನೆ 8 ದಿನ ಅಂತ ಬರ್ಕೊಂಡಿದ್ದೇನೆ. ಅಲ್ಲಿ CNN ಅಂತ ವಿದೇಶಿ ಪತ್ರಿಕೆ, ವಿದೇಶಿ ಟಿವಿಗಳು ರಾಜ್ಕುಮಾರ್ ಮನೆ ಬಾಗಿಲಲ್ಲಿ ಕಾದಿದ್ದವು. ಸಾಮಾನ್ಯ ಹೆಚ್ಚು ಕಮ್ಮಿ 250ಕ್ಕೂ ಹೆಚ್ಚು ಮಾಧ್ಯಮ ಕಾಯ್ತಾ ಇದ್ದವು ರಾಜ್ಕುಮಾರ್ ಅನುಭವವನ್ನು ದಾಖಲಿಸ್ಲಿಕ್ಕೆ. ಕೆಂಪಯ್ಯನವರ ಸ್ನೇಹ, ಪಾರ್ವತಮ್ಮನವರು ನನ್ನ ಮೇಲೆ ಇಟ್ಟಂತ ಅಭಿಮಾನ, ರಾಜ್ಕುಮಾರ್ ಅವರು ನನ್ನನ್ನ ಅಪ್ಪಿಕೊಂಡಂತ ರೀತಿ, ಅದರ ಫಲವಾಗಿ ನಾನು ಅದನ್ನ ಬರೆಯುವಂತ ಒಂದು ಸುಯೋಗ ದಕ್ಕಿತ್ತು. ಇದು ಲೇಖಕನ ಶ್ರಮ, ಇದು ಪತ್ರಕರ್ತನ ಜಾಯಮಾನ, ಪ್ರವೃತ್ತಿ, ಕರ್ತವ್ಯ ಪ್ರಜ್ಞೆ. ಆ ಕೃತಿ ನನ್ನದು ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಇದೆ. ಇಂಥ ಒಂದು ದುಷ್ಟ ಕೆಲಸವನ್ನ ಮಾಡಿ, ಕೃತಿ ಚೌರ್ಯ ಮಾಡಿ, ಯಾರದೋ ಅನ್ನದ ಬಟ್ಲಿ ಕೈ ಹಾಕಿ ನನ್ನದು ಅಂತ ಬರೆಯುವಂತ ಲೇಖಕರಿಗೆ ಕೊನೆಗೆ ನಿಮಗೆ ಪ್ರಶಸ್ತಿ ಸಿಗಬಹುದು, ಪ್ರಾಶಸ್ತ್ಯ ಸಿಗಬಹುದು, ಎಲ್ಲವೂ ಸಿಗಬಹುದ್ರಿ. ಆತ್ಮತೃಪ್ತಿ ಸಿಗತ್ತಾ? ಏಕಾಂತದಲ್ಲಿ ಒಬ್ಬನೇ ಕೂತಾಗ ಈ ಕೃತಿ ನನ್ನದಾ ಅಂತ ಒಂದು ಪ್ರಶ್ನೆ ತಿಳ್ಕೊಳ್ಳಿ ನೋಡೋಣ. 200 ಪುಟದಲ್ಲಿ 60 ಫೋಟೋ, 40 ಪುಟ ತನ್ನದು ಅಂತ ಕ್ಲೈಮ್ ಮಾಡ್ತಾರಲ್ಲ ಇವತ್ತು ರುಕ್ಕೋಜಿ ಅವರು, ವಿತ್ ಪ್ರೂಫ್. ನಮ್ಗೆ ಎಂತ ದರಿದ್ರ ಯೋಗ ಬಂದು ಒಕ್ಕರಿಸಿದೆ ಅಂತ. ಈ ಪ್ರಶಸ್ತಿಯಿಂದ ಏನನ್ನ ಪಡ್ಕೊಳ್ತೀರಿ? ಕೊನೆಗೂ ಮಾನವೀಯತೆ ಇಲ್ಲದೆ ಇದ್ರೆ, ಸ್ನೇಹ ಸಂಬಂಧಗಳಿಲ್ಲದೆ ಇದ್ರೆ, ನಿಮಗೊಂದು ಆತ್ಮಜ್ಞಾನ ಇಲ್ಲದೆ ಇದ್ರೆ, ನೀವು ಬರೆದ ಕೃತಿಯ ಬಗ್ಗೆ ನಿಮಗೇನೆ ಒಂದು ವಿಶ್ವಾಸಾರ್ಹತೆಯಿಂದ ಸಾರ್ವಜನಿಕವಾಗಿ ಇದು ನನ್ನ ಕೃತಿ ಅಂತ ಹೇಳುವ ಒಂದು ದಮ್ಮು, ಸಾತ್ವಿಕತೆ, ಸತ್ಯಸಂಧತೆ ದಕ್ಕದೆ ಹೋದ್ರೆ ಯಾವ ಕರ್ಮಕ್ಕೆ ಬರೀತೀರಿ? ಏನು ಸಾಧಿಸ್ತೀರಿ ಇದರಿಂದ? ನೋಡಿ, ಈ ಪುಸ್ತಕ ನಾನು 2 ಬೃಹತ್ ಸಂಪುಟಗಳಲ್ಲಿ ನನ್ನ ಬದುಕಿನ 15 ವರ್ಷಗಳನ್ನ ತೆತ್ತು ಅತ್ಯಂತ ಶ್ರಮ, ಕ್ಷೇತ್ರಾಧ್ಯಯನ ಮಾಡಿ ರೂಪಿಸಿದ್ದೇನೆ ಅಂತ ಅವರು ದಾಖಲೆ ಮಾಡಿದ್ದಾರೆ. ಎಷ್ಟು ನೋವಾಗ್ಬೋದಾ ಮನುಷ್ಯನಿಗೆ? ದೊಡ್ಡ ಗಾತ್ರದ ವಿನ್ಯಾಸ, 2048 ಪುಟಗಳು, 8730 ಚಿತ್ರಗಳು. ದೇಶದಲ್ಲೇ ಇಂಥ ಒಂದು ಸಾಹಸ, ಇಂಥ ಪ್ರಯತ್ನ, ಇಂಥ ಒಂದು ಶೋಧಿಸಿದ ಒಂದು ಕೃತಿ ದಾಖಲಾಗಿಲ್ಲ ಅಂತ ನಾಡಿನ 80 ಜನ ಗಣ್ಯರು
ಈ ಪುಸ್ತಕದ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಅದನ್ನು ಕೂಡ ಆಯುಕ್ತರಿಗೆ ಬರೆದ ಪತ್ರದಲ್ಲಿ ಆ ಒಂದು ವರ್ಣಮಯವಾದಂತ ಒಂದು ಹೊತ್ತಿಗೆಯನ್ನು ಇಟ್ಟಿದ್ದಾರೆ ರುಕ್ಕೋಜಿ ಅವರು. ಕಾಪಿರೈಟ್ ಆಕ್ಟ್ ಅಲ್ಲಿ ಅದನ್ನು ನೋಂದಾಯಿಸಿದ್ದಾರೆ. ಅವರು ಇವರ ವಿರುದ್ಧ ಕೇಸನ್ನು ಹಾಕ್ತಾ ಇದ್ದಾರೆ. ಸಿದ್ದರಾಮಯ್ಯ ಪುಸ್ತಕ ಬಿಡುಗಡೆ ಮಾಡಿದ್ರು. ತಮ್ಮ ಇಲಾಖೆಗೆ 14 ಸೆಟ್ ಕೃತಿಗಳನ್ನ ಕೊಂಡುಕೊಂಡಿದ್ದೀರಿ. ಈಗಲೂ 2 ಪ್ರತಿ ತಮ್ಮ ಗ್ರಂಥಾಲಯದಲ್ಲಿ ಇದೆ ಅಂತ ನಾನು ನಂಬಿದ್ದೇನೆ. ಅಂತರಂಗದ ಅಣ್ಣ ಕೃತಿಯ ಲೇಖಕ ಪ್ರಕಾಶ್ ರಾಜ್ ಮೇಹು ಇವರು ನನ್ನ ಕೃತಿಯಿಂದ 60ಕ್ಕೂ ಹೆಚ್ಚು ಚಿತ್ರಗಳನ್ನು ಅನಾಮತ್ತಾಗಿ ಎತ್ತಿಕೊಂಡದ್ದಲ್ಲದೆ ನನ್ನ ಬರಹವನ್ನು ಒಂದಕ್ಷರವನ್ನೂ ಬದಲಿಸದೆ ಯಥಾವತ್ತು, ಜತೆಗೆ ನನ್ನ ಹೆಸರನ್ನಾಗಲಿ ಕೃತಿಯ ಕ್ರೆಡಿಟ್ ಅನ್ನಾಗಲಿ ಎಲ್ಲಿಯೂ ನಮೂದಿಸದೆ ಬಳಸಿಕೊಂಡಿದ್ದಾರೆ. ಅವರು ಬರೆದ ಪತ್ರದ ಸಾರಾಂಶವನ್ನು ಹೇಳ್ತಾ ಇದೆ ನಿಮಗೆ, ಯಥಾ ನಕಲಲ್ಲ ಇದು. ಆ ಪತ್ರವನ್ನು ತೋರಿಸ್ತೇವೆ. ಈ ಅಂತರಂಗದ ಅಣ್ಣನಲ್ಲಿ ಆ ಕೃತಿಕಾರ ತಮ್ಮ ಯಾವ ರೀತಿ ಕದ್ದದ್ದು ಅನ್ನೋದನ್ನು ಕೂಡ ತೋರಿಸ್ತೇವೆ. ಇಲ್ಲಿ ಅಂತರಂಗದ ಅಣ್ಣ ಅಥವಾ ಪ್ರಕಾಶ್ ರಾಜ್ ಮೇಹು ಅನ್ನುವ ಪ್ರಶ್ನೆನೇ ಅಲ್ಲ ಅಂತ ನಾಳದು. ನಾಳೆ ಬಿ ಗಣಪತಿ ಇಂಥ ಕೆಲಸ ಮಾಡಿದ್ರು ಇದೇ ಮಾತನ್ನ ಹೇಳಬೇಕು ನನ್ನ ಎದುರಿನವರು. ನಮ್ಮದು ನಮ್ಮದಾಗಿರ್ಬೇಕೆ ಹೊರತು ಇನ್ನೊಬ್ಬರದ್ದು ಎಲ್ಲದೋ ಕಡ ತಂದು ಅಥವಾ ಕದ್ದು, ಕಡ ತಂದ್ರಾದ್ರೂ ಓಕೆ, ಯಥಾವತ್ತು ಕದ್ದು ದಾಖಲಿಸಿ ಪ್ರಶಸ್ತಿ ಪಡ್ಕೊಳ್ಳುವಂಥದ್ದು, ನಾನೇನೋ ಅಂತರಂಗದ ಅಣ್ಣ ಅಂತ ಒಂದು ಪುಸ್ತಕ ಬರದೆ ಅಂತ ಬೆಂತಟ್ಕೊಳ್ಳೋದು ಇದೆಯಲ್ಲ, ಇದರಲ್ಲಿ ಯಾವ ಪುರುಷಾರ್ಥ ಇದೆ, ಯಾವ ಸಾರ್ಥಕ್ಯತೆ ಇದೆ? ಒಂದು ಮಾನ ಸಮ್ಮಾನದ ಪ್ರಜ್ಞೆಯೂ ಬೇಡವಾ? ಈ ಕೃತಿಯ ವಿಷಯದಲ್ಲಷ್ಟೇ ಮಾತಾಡ್ತಾ ಇದ್ದೇನೆ ನಾನು. ಅದ್ರ ಆಚೆ ನಮಗೂ ಆ ಲೇಖಕರಿಗೂ ಅತ್ಯಂತ ವಿಶ್ವಾಸ ಇದೆ, ನಮಗದರ ಸಂಬಂಧವೂ ಇಲ್ಲ. ಆದರೆ ಕೃತಿ ಚೌರ್ಯ ಅಂತ ಬಂದಾಗ, ಒಬ್ಬ ಕೃತಿಕಾರನಿಗೆ ಆಗುವ ಮೋಸ ವಂಚನೆ ಅಂತ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಇದನ್ನ ಪ್ರತಿಭಟಿಸತಕ್ಕದ್ದು. ಮತ್ತೆ ಈ ರೀತಿಯ ಹಲ್ಕ ಕೆಲಸ ಇನ್ನು ಮುಂದೆ ಆಗಬಾರದು. ಇದು ನನ್ನ ಧ್ವನಿ. ಈ ವಿಷಯದಲ್ಲಿ ರುಕ್ಕೋಜಿಯವರೊಟ್ಟಿಗೆ ಸಾಂಸ್ಕೃತಿಕ ಲೋಕ, ಸಾಹಿತ್ಯ ಲೋಕ ಮತ್ತು ಸಭ್ಯ ಲೇಖಕರ ಎಲ್ಲರ ಒಗ್ಗೂಡುವಿಕೆಯಿಂದ ಇದನ್ನ ಏಕಕಂಠದಿಂದ ಪ್ರತಿಭಟಿಸಬೇಕು. ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಇಷ್ಟಪಡುತ್ತೇನೆ ಅನ್ನುವ ಇವರು ಅವರಿಂದ ಒಂದೇ ಒಂದು ಅಂಶವನ್ನು ಕಲಿತಿಲ್ಲ ಅನ್ನುವುದು ಅವರ ಈ ಕೃತಿ ಚೌರ್ಯದ ಕೆಲಸದಿಂದ ಅರ್ಥ ಆಗುತ್ತದೆ ಅಂತ ಬರೀತಾರೆ. ಇವರ ನಿಲುವುಗಳಲ್ಲಿ ತಪ್ಪು ಗ್ರಹಿಕೆ, ದಾಷ್ಟ್ಯದ ಬರಹಗಳಲ್ಲಿ ಸುಳ್ಳು ಮಾಹಿತಿ ಹಾಗೂ ಕೃತಿ ಚೌರ್ಯವನ್ನು ಸರಿಯಂತ ಪ್ರತಿಪಾದಿಸದಂತಾಗುವುದಿಲ್ಲವೇ ಅನ್ನುವ ಗಂಭೀರ ಒಂದು ಆಲೋಚನೆಯನ್ನು ಕೂಡ ಮಾಡಬೇಕಾಗಿದೆ ಅಂತಾರೆ ಅವರು. ಸಾಹಿತ್ಯ, ಸಂಸ್ಕೃತಿ, ಸಿನಿಮಾ ಪುಸ್ತಕಗಳನ್ನು ಚೆನ್ನಾಗಿ ಬಲ್ಲ ಅಥವಾ ಓದಿರುವ ತೀರ್ಪುಗಾರರು ಈ ಪ್ರಶಸ್ತಿ ಆಯ್ಕೆಗೆ ಇದ್ದಿದ್ದರೆ ಖಂಡಿತ ಇಂತಹ ದುರಂತ ಸಂಭವಿಸುತ್ತಿರಲಿಲ್ಲ. ಸತ್ಯ ಇದು. ಒಂದು ಪುಸ್ತಕಕ್ಕೆ, ಆ ಕೃತಿಗೆ ಮೌಲ್ಯಯುತವಾಗಿ ಒಂದು ಪ್ರಶಸ್ತಿಯನ್ನ ಕೊಡಬೇಕು ಅಂತಾದ್ರೆ ಅಲ್ಲಿ ತಜ್ಞತೆ ಇದ್ದವರು, ಓದಿನ ಹಿನ್ನೆಲೆ ಇದ್ದವರು, ಅರ್ಹತೆ ಇದ್ದವರು ಆ ಕಮಿಟಿಯಲ್ಲಿ ಇದ್ದಿದ್ರೆ ಈ ಅನಾಹುತ ಆಗ್ತಿರ್ಲಿಲ್ಲ. ಕೃತಿ ಚೌರ್ಯ ಅಲ್ಲೇ ಬಯಲಾಗ್ತಾ ಇತ್ತು. ಮತ್ತೆ ಕೃತಿ ಚೌರ್ಯದಂತ ಅಪರಾಧ ಇನ್ನೊಂದಿಲ್ಲ ಅಂತ ನಾನು ಹೇಳ್ತೇನೆ. ಯಾಕೆಂದ್ರೆ ಯಾವುದೋ ಒಬ್ಬ ಲೇಖಕ ತನ್ನ ಹೊಟ್ಟೆ ಬಟ್ಟೆ ಕಟ್ಟಿ ರುಕ್ಕೋಜಿ ಅವರು ಆತ್ಮೀಯವಾಗಿ ಮಾತಾಡುವಾಗ 15 ವರ್ಷ ಅವರು ಪಟ್ಟ ಕಷ್ಟವನ್ನ ನೀವು ಕೇಳ್ಬಿಟ್ರೆ, ನಿಜವಾಗಿ ನಿಮಗೆ ಸಹೃದಯತೆ ಇದೆ ಅಂತಾದ್ರೆ, ನಿಮ್ಮ ಕಣ್ಣಲ್ಲಿ ನೀರು ಒಸರದೇ ಇದ್ರೆ ನಾವು ಮನುಷ್ಯರೇ ಅಲ್ಲ ಅಂತ ಭಾವಿಸ್ಬೇಕು. ಅಷ್ಟು ಕಷ್ಟಪಟ್ಟಿದ್ದಾರೆ ಅವರು. ಈ ಕೃತಿಗೆ ಚಲನಚಿತ್ರ ಪುರಸ್ಕಾರವಾದ, ರಾಷ್ಟ್ರೀಯ ಅತ್ಯುನ್ನತ ಚಲನಚಿತ್ರ ಪುರಸ್ಕಾರವಾದ ಸ್ವರ್ಣ ಕಮಲ ಲಭಿಸಿದೆ. ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಹುಮಾನವು ಸಂದಿದೆ. ಅತ್ಯುತ್ತಮ ಚಲನಚಿತ್ರ ಸಾಹಿತ್ಯ ಪುರಸ್ಕಾರವಲ್ಲದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಡಾಕ್ಟರ್ ರಾಜ್ಕುಮಾರ್ ದತ್ತಿ ಪ್ರಶಸ್ತಿಯು ರಾಜ್ಯ ಮಟ್ಟದಲ್ಲಿ ದಕ್ಕಿದೆ. ಇವೆಲ್ಲವೂ ಡಾಕ್ಟರ್ ರಾಜ್ಕುಮಾರ್ ಅವರ ಸಾಧನೆಗೆ ಸಂದ ಗೌರವ ಎಂದೇ ನಾನು ಅರ್ಥೈಸಿಕೊಂಡಿದ್ದೇನೆ. ಅದು ರುಕ್ಕೋಜಿಯವರ ಒಂದು ಸ್ವಭಾವ, ರುಕ್ಕೋಜಿಯವರ ಸೌಜನ್ಯ. ನಾವು ರಾಜ್ಕುಮಾರ್ ಅವರನ್ನ ಪ್ರೀತಿಸುವವರು, ರಾಜ್ಕುಮಾರ್ ಅವರೊಟ್ಟಿಗೆ ನಾವು ಒಡನಾಟ ಮಾಡಿದ್ದೇವೆ ಅಂತ ಅಂದ್ಕೊಳ್ಳುವವರು, ರಾಜ್ಕುಮಾರ್ ಅವರೊಟ್ಟಿಗೆ ನಾವು ಒಂದು ಏನು ಸ್ನೇಹ ಸೇತುವೆಯನ್ನು ಅಥವಾ ನಮ್ಮ ಒಂದು ಭಾವ ಸಂಬಂಧವನ್ನು ಬೆಸೆದುಕೊಳ್ತೇವೆ ಅಂತ ಆದರೆ, ಕನಿಷ್ಠ ಮಟ್ಟದಲ್ಲಿ ರಾಜ್ಕುಮಾರ್ರ ವಿನಯವನ್ನ, ಶಿಸ್ತನ್ನ, ಆ ಸೌಜನ್ಯವನ್ನ ನಾವು ಕನಿಷ್ಠ ಮಟ್ಟದಲ್ಲೂ ಮೈಗೂಡಿಸ್ಕೊಳ್ಳದೆ ಇದ್ರೆ, ನಾವು ರಾಜ್ಕುಮಾರ್ರ ಅಭಿಮಾನಿಗಳು ಅಥವಾ ರಾಜ್ಕುಮಾರ್ರ ಬಗ್ಗೆ ನಾವು ಮಾತಾಡ್ತೇವೆ ಅಂತ ಹೇಳ್ಕೊಳ್ಳುವ ನೈತಿಕತೆಯನ್ನೇ ನಾವು ಕಳ್ಕೊಳ್ತೇವೆ ಅಂತ ನಾನು ಹೇಳುದು. ನಾವು ಏನೇ ಮಾಡಿದ್ರು ರಾಜ್ಕುಮಾರ್ ಅಭಿಮಾನಿಗಳು, ಅದಕ್ಕಾಗಿ 80ರ ದಶಕದಲ್ಲಿ ರಾಜ್ಕುಮಾರ್ ಏನಂದ್ರು, ನನಗೂ ಅಭಿಮಾನಿ ಸಂಘಕ್ಕೂ ಯಾವ ಸಂಬಂಧವೂ ಇಲ್ಲ ಅಂತಂದ್ರು. ಯಾಕೆಂತಂದ್ರೆ ಅಭಿಮಾನಿಗಳು ಅಭಿಮಾನದ ಹೆಸರಲ್ಲಿ ಮಾಡುವಂತ ಹೊಲಸು, ಕೆಟ್ಟ ಕೆಲಸ,
ಪುಡಾರಿಗಿರಿ, ರೌಡಿಸಮ್ ಎಲ್ಲವೂ ರಾಜ್ಕುಮಾರ್ ಹಣೆಗೆ ಮೆತ್ತಿರುವ ಸಂದರ್ಭ ಒದಗಿತ್ತು 80ರ ದಶಕದಲ್ಲಿ. ಅದಕ್ಕಾಗಿ ಅವರು ಪಬ್ಲಿಕ್ ಅಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ರು, ರಾಜ್ಕುಮಾರ್ ಅವರನ್ನ ನಮ್ಮದು ಅಂತ ಭಾವಿಸುವುದಿದೆಯಲ್ಲ, ಅದಕ್ಕೆ ಬಹಳ ಧಾರಣ ಶಕ್ತಿ ಬೇಕಾಗುತ್ತೆ. ನಾವೇನಾದ್ರೂ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾ ಅವರ ಒಂದು ಪ್ರಾತಿನಿಧಿಕ ಅಕ್ಷರದ ಒಂದು ಸ್ವರೂಪವಾಗಿ ಏನಾದರೂ ನಾವು ಸಾರಸ್ವತ ಲೋಕದಲ್ಲಿ ಸಲ್ತೇವೆ ಅಂತ ಆದ್ರೆ, ನಾವು ಮಾಡುವ ಪ್ರತಿ ಕೆಲಸವೂ ಅದು ಒಳ್ಳೆದಿದ್ರು ಕೆಟ್ಟದಿದ್ರು ರಾಜ್ಕುಮಾರ್ ಅವರ ವ್ಯಕ್ತಿತ್ವಕ್ಕೆ ಸಂವಾದಿಯಾಗಿ ಸಲ್ತದೆ, ನೆನಪಿಡಬೇಕು. ಇಲ್ಲಿ ರುಕ್ಕೋಜಿ ಅವರಿಗೆ ತುಂಬಾ ಅನ್ಯಾಯ ಆಗಿದೆ. ಈ ಕೃತಿಯಿಂದ ಚೌರ್ಯ ಮಾಡಿ ಅಂತರಂಗದ ಅಣ್ಣ ಅಂತ ಪುಸ್ತಕವನ್ನ ಬರೆದು ಪ್ರಶಸ್ತಿಯನ್ನ ಪಡ್ಕೊಂಡಂಥ ಈ ಒಂದು ಪ್ರಕ್ರಿಯೆಯಲ್ಲಿ ರುಕ್ಕೋಜಿಯವರಿಗೆ ಅತ್ಯಂತ ಅನ್ಯಾಯವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಅವರು ಅದನ್ನೇ ಬರೀತಾರೆ. ಇತ್ತೀಚಿನ ದಿನಗಳಲ್ಲಿ ಕ್ಷೇತ್ರ ಕಾರ್ಯ ಅಧ್ಯಯನ ಶ್ರಮ ಮಾಡದೆ, ಅನುಭವಿ ಹಿರಿಯರನ್ನೋ ಕಿರಿಯರನ್ನೋ ಸಂದರ್ಶನವನ್ನೂ ಮಾಡದೆ, ಅಲ್ಲಿ ಇಲ್ಲಿ ಯಾರೋ ಮಾಡಿದ ಪುಸ್ತಕಗಳ ಆಕರಗಳನ್ನೇ ಕದ್ದು ಪುಸ್ತಕ ತರುವವರು ಪ್ರಶಸ್ತಿ ಗಿಟ್ಟಿಸಿಕೊಳ್ಳುವ ಕೊಟ್ಟಿಗಳ ಸಂಖ್ಯೆ ಅಧಿಕವಾಗುತ್ತಿದೆ. ಖಾಸಗಿ ಯೂಟ್ಯೂಬ್ಗಳಲ್ಲಿ ಮಹಾನ್ ಬೊಗಳೆದಾಸರು, ಇತಿಹಾಸಕಾರರು ಹುಟ್ಟುಕೊಳ್ತಾ ಇದ್ದಾರೆ. ಸತ್ಯ ಇದು, 100ಕ್ಕೆ 100 ಸತ್ಯ ಇದು. ಕೂತಲಾಗತ್ತಲ್ಲ, ರಪ 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 ನಮಗೆ ಎಲ್ಲವನ್ನು ಬರೆದು ಬಿಡಬೇಕು, ಮಾತು ಆಡಬೇಕು, ವಿಡಿಯೋನು ಆಗಬೇಕು, ವ್ಯೂಸು ಬರಬೇಕು, ಎಲ್ಲ ಬರಬೇಕು. ನೀವು ಅಧ್ಯಯನ ಮಾಡ್ಲಿಕ್ಕಾಗತ್ತಾ? ಕ್ಷೇತ್ರ ಕಾರ್ಯ ಮಾಡ್ಲಿಕ್ಕಾಗತ್ತಾ? ಅಥವಾ ನೀವು ಸಂಶೋಧನೆ ಮಾಡ್ಲಿಕ್ಕಾಗತ್ತಾ? ಇಲ್ಲ. ನೀವು ನೆನಪಿಡಬೇಕು, ನಾನು ನಿಮಗೆ ನೆನಪಿಸ್ಬೇಕು ಇದನ್ನ. ರಾಜ್ಕುಮಾರ್ ಕಿಡ್ನಾಪ್ ಆಗತ್ತೆ 500 ಚಿಲ್ಲರೆ ಕಿಲೋಮೀಟರ್ ದೂರದಲ್ಲಿ ಮಣಿಪಾಲದಲ್ಲಿ ಇದ್ದೇನೆ ನಾನು ತಕ್ಷಣ ಮರುದಿನ ಸೂರ್ಯೋದಯಕ್ಕಿಂತ ಮುನ್ನ ಇಡೀ ರಾಜ್ಯದಲ್ಲಿ ಬೆಂಕಿ ಹೊತ್ತಿ ಉರಿತಾ ಇದೆ. ಯಾರು ಯಾವ ವೆಹಿಕಲ್ಲು ಎಲ್ಲಿಯೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ರಾಜ್ಕುಮಾರ್ ಅಂತ ಒಂದು ಬೋರ್ಡ್ ಹಾಕೊಂಡು, ತರಂಗ ಮತ್ತು ಪತ್ರಿಕೆಯ ಹೆಸರನ್ನು ಹಾಕೊಂಡು, ನಾನು ಅನ್ನು ಮಂಗಳೂರು ಬೆಂಗಳೂರಿನಲ್ಲಿ ನಾಗೇಶ್ ಕುಮಾರನ್ನ ಕರ್ಕೊಂಡು ಗಾಜನೂರಿಗೆ ಬೆಳಗ್ಗೆ 7:30 ಗಂಟೆ ಒಳಗಡೆ ಅಲ್ಲಿದ್ದೆ ನಾನು. ರಾಜ್ಕುಮಾರ್ ಕಿಡ್ನಾಪಿನ ಬಗ್ಗೆ ತನಿಖೆಗೆ ಆಕರವಾಗುವ ಒಂದು ಸಂಶೋಧಿತ ಸ್ಥಳಾಧ್ಯಯನ, ರಾಜ್ಕುಮಾರನ್ನ ಕರ್ಕೊಂಡು ಹೋಗುವಾಗ ಪ್ರಥಮವಾಗಿ ನೋಡಿದ ಅಜ್ಜಿ ಮತ್ತು ಆ ಮನೆಯವರ ಸಂದರ್ಶನದಿಂದ ಹಿಡಿದು ರಾಜ್ಕುಮಾರ್ ಅವರ ಆ ಹೊತ್ತಿನಲ್ಲಿ ಇದ್ದಂಥ ವ್ಯಕ್ತಿಗಳು, ಊರು, ಕ್ಷೇತ್ರ ಎಲ್ಲವನ್ನು ತರಂಗದಲ್ಲಿ 24 ಗಂಟೆ ಒಳಗಡೆ 22-28 ಪುಟದ ಕವರ್ ಪೇಜ್ ಮಾಡಿದಂಥ ಒಂದು ಆ ದಿನಗಳು ಇವತ್ತಿಗೂ ರೋಮಾಂಚಕಾರಿಯಾಗಿದೆ. ಅಷ್ಟು ಕೆಲಸ ಮಾಡ್ತಿದ್ದೆವು ನಾವು, ಈಗಲೂ ಮಾಡ್ತೇವೆ, ಮಾಡಬೇಕು. ಆವಾಗ ನಿಮಗೆ ತೃಪ್ತಿ ಸಿಗುವುದಿದೆಯಲ್ಲ, ಅದು ಈ ಚೌರ್ಯದಲ್ಲಿ ಸಿಗುವುದಿಲ್ಲ ಅಂತ. ಇನ್ನೊಂದು ಬಹಳ ಮುಖ್ಯ ಸಂಗತಿ ಅಂದರೆ, ಭಾರತದ ಹಕ್ಕುಸ್ವಾಮ್ಯ ಕಾಯ್ದೆಯಡಿ ನನ್ನ ಕೃತಿ ನೋಂದಾಯಿಸಲ್ಪಟ್ಟಿದೆ, ದಾಖಲೆ ಲಗತ್ತಿಸಿದ್ದೇನೆ. ಹಾಗಾಗಿ ಈ ಕೃತಿ ಚೌರ್ಯಕಾರನ ವಿರುದ್ಧ ನ್ಯಾಯಾಲಯಕ್ಕೆ ಹೋಗುತ್ತಿದ್ದೇನೆ. ಈ ಪೀತದೃಷ್ಟಿಯ ಕೃತಿಗೆ ಪ್ರಕಟಿಸಿರುವ ರಾಜ್ಯ ಪ್ರಶಸ್ತಿಯನ್ನು ರದ್ದು ಮಾಡಲು ಸೂಕ್ತ ಕ್ರಮ ಜರುಗಿಸಿ. ಹೇಸಿಗೆ ಅಲ್ವಾ ಇದು? ಒಂದು ಪ್ರಶಸ್ತಿಯನ್ನ ಪಡ್ಕೊಂಡ ಮೇಲೆ ಆ ಪ್ರಶಸ್ತಿ, ಅದರ ಪಾರಮ್ಯ, ಅದು ಇಡೀ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಗುರುತಿಸುವಾಗಿರಬೇಕು, ಬೆನ್ನು ತಟ್ಟುವಾಗಿರಬೇಕು, ಅಭಿನಂದಿಸುವಾಗಿರಬೇಕು. ಯಾರೋ ಒಬ್ರು ಕೋರ್ಟ್ಗೆ ಹೋಗುವಾಗಿರಬಾರ್ದು, ಯಾರೋ ಒಬ್ರು ಬಾಯಿಗೆ ಬಂದ ಹಾಗೆ ಅದನ್ನ ಬರೆದು ಅದನ್ನು ಆಕ್ಷೇಪಿಸುವಾಗಿರಬಾರ್ದು. ಆಯುಕ್ತರಿಗೆ ಬರೆದ ಪತ್ರದ ಇಡೀ ನಕಲನ್ನು ಇಟ್ಟಿದ್ದೇವೆ. ಆ ಕೃತಿಯಲ್ಲಿ ಹೇಗೆ ಫೋಟೋಗಳು ಬಳಸಿದ್ದು ಒಂದು ಕಡೆ, ಇನ್ನೊಂದು ಕಡೆ ಸಂಪೂರ್ಣವಾಗಿ ಅವರು ಏನು ರಾಜ್ಕುಮಾರ್ ಚರಿತ್ರೆಯಲ್ಲಿ ತನ್ನ ಸ್ವ ಅಧ್ಯಯನ ಮತ್ತು ಶೋಧದಿಂದ 15 ವರ್ಷದ ತಪಸ್ಸಿನಿಂದ ಅದನ್ನ ರೂಪಿಸಿದ್ರೋ, ಬಳಸಿದ್ರೋ, ಬರೆದರೋ, ಅದನ್ನ ಯಥಾವತ್ತಾಗಿ ನಿಮಿಷಾರ್ಧದಲ್ಲಿ ಮಕ್ಕಿ ಒಂದು ಶಬ್ದವನ್ನೂ ಬದಲಿಸಿದ್ದೇನೆ. ಮತ್ತು ಅವರ ಕೃತಿಯ ಒಂದು ದಾಖಲೆಯನ್ನು ಕೊಡದೇನೆ, ರುಕ್ಕೋಜಿಯವರ ಒಂದು ಹೆಸರನ್ನಾಕಿ ಕ್ರೆಡಿಟ್ ಅನ್ನು ಕೊಡದೇನೆ, ಅನಾಮತ್ತಾಗಿ ಎತ್ತಿ ಕದ್ದು ಬಳಸಿದ್ದನ್ನ ಅವರು ದಾಖಲೆ ಸಮೇತ ಕೊಟ್ಟಿದ್ದಾರೆ. ಅದನ್ನು ನಿಮಗೆ ಕೊಡ್ತಾ ಇದ್ದೇವೆ. ಎಂಥ ದಾಷ್ಟ್ಯ ಇದು! ಈ ಇವತ್ತಿನ ಗ್ಲೋಬಲೈಸೇಷನ್, ಇವತ್ತಿನ ತಾಂತ್ರಿಕವಾದಂಥ ಇಂಥ ಆವಿಷ್ಕಾರಗಳು, AI, ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಕ್ರಾಂತಿ, ಇವತ್ತು ಏನು ಮಾಡಿದ್ರು ನಿಮಿಷಾರ್ಧದಲ್ಲಿ ಗೊತ್ತಾಗ್ಬಿಡುತ್ತೆ.
ಇಂಥಲ್ಲಿಂದಲೇ ತಂದದ್ದು ಇಂಥದ್ದು ಅಂತ ಸಂದರ್ಭದಲ್ಲಿ ಈ ರೀತಿಯ ಕೃತಿ ಚೌರ್ಯ ಇದೆಯಲ್ಲ, ಅದು ರುಕ್ಕೋಜಿ ಅಂತವರಿಗೆ, ಆ ತಪಸ್ವಿಗೆ, ರಾಜ್ಕುಮಾರರ ಬಗ್ಗೆ ನಾವು ಸಾವಿರಾರು ಪುಸ್ತಕಗಳು ಬಂದಿರಬಹುದು, ನಾನು ಅವರೊಟ್ಟಿಗೆ ಇದ್ದು ಖುದ್ದು ಮಾತಾಡಿ ಅವರ ಸಾನ್ನಿಧ್ಯದಲ್ಲಿ ಅವರ ಪಾದದಲ್ಲಿ ಕೂತು ವಿನಯದಿಂದ 8 ವರ್ಷ ನಾನು ಧಾರಾವಾಹಿ ಬರೆದೆ, ಪುಸ್ತಕವನ್ನು ಬರೆದೆ. ಆದರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ನಮ್ಮ ರುಕ್ಕೋಜಿಯವರು ಬರೆದಂಥ ಈ ಡಾಕ್ಟರ್ ರಾಜ್ಕುಮಾರ್ ಸಮಗ್ರ ಚರಿತ್ರೆ ಇದೆಯಲ್ಲ, ಇದು ಅತ್ಯಂತ ಶ್ರೇಷ್ಠ. ಮತ್ತೆ ರಾಜ್ಕುಮಾರ್ ಅಂತ ಒಂದು ಮೇರು ಶತಮಾನದ ಯೋಗಿಗೆ ಕೊಟ್ಟಂತ ಅನನ್ಯವಾದಂಥ ಕೊಡುಗೆ ಇನ್ಯಾವ ಪುಸ್ತಕವೂ ಅಲ್ಲ. ಅಂತ ಪುಸ್ತಕದಿಂದ ಕದ್ದು ಪುಸ್ತಕ ಮಾಡಿ ಅದನ್ನ ಪ್ರಶಸ್ತಿಯನ್ನ ಪಡ್ಕೊಳ್ಳುವ ಮಟ್ಟಕ್ಕೆ ಅದು ಹೋದದ್ದು ಈ ನಾಡಿನ ಸಾಂಸ್ಕೃತಿಕ ದುರಂತ ಅಂತ ಹೇಳ್ದೇನೆ, ಅಕ್ಷರದ ದುರಂತ ಅಥವಾ ಹಾದರ ಅಂತ ಹೇಳ್ದೇನೆ ಇನ್ನು ಯಾವ ಶಬ್ದವನ್ನು ಬಳಸಲಿಕ್ಕೆ ಸಾಧ್ಯ ಇಲ್ಲ. ನಮಸ್ತೆ.